ಸರ್ ನಮಸ್ಕಾರ ಸರ್ ನಮ್ಮದು ಅಹಿಂದ ಧ್ವನಿ ಅಂತೇಳಿ ಚಾನಲಿಂದ ಬಂದಿದ್ದೀವಿ ಇಂಟ್ರೂವ್ ಮಾಡೋಣ ಅಂತೇಳಿ. ನಾವೊಂದೊಂದು ಸಮೀಕ್ಷೆ ನಡೀತಿದ್ದೆ. ಅಹಿಂದ ವರ್ಗದವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯಸಮ್ಮತ ಸಿಕ್ಕಿಲ್ಲ ಅಂತೇಳಿ ಒಂದು ಸಮೀಕ್ಷೆ ಮಾಡ್ತಿದ್ವಿ ನಾವು ಅಹಿಂದ ಧ್ವನಿ ಚಾನಲ್ನವರು. ಹಂಗಾಗಿ ನಿಮ್ಮ ಹೆಸರು ಕೇಳ್ಪಟ್ಟಿಲ್ಲ ಹಡಲಿ ತಾಲೂಕು ಬಂದಾಗ. ಅದಕ್ಕೆ ನಿಮ್ಮ ಹೆಸರು ಮತ್ತು ನೀವು ಪ್ರೆಸೆಂಟ್ ಏನಾಗಿದ್ದೀರಿ? ವಿಜಯನಗರ ಜಿಲ್ಲಾ ಹಗರಿಬೊಮ್ಮಳಿ ತಾಲೂಕು ಸೊನ್ನ ಗ್ರಾಮದ ನಾನು ಅಹಿಂದ ವರ್ಗದ ಸಮುದಾಯದಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದವನಾಗಿದ್ದು, ನಾನು ಈಗ ಸದ್ಯದಲ್ಲಿ OBC ಜಿಲ್ಲಾ ಕಾಂಗ್ರೆಸ್ ಅಖಂಡ ಬಳ್ಳಾರಿ ಜಿಲ್ಲೆಗಿದ್ದೆ. ಈಗ ತದನಂತರ ವಿಜಯನಗರ ಜಿಲ್ಲಾ ಆದಮೇಲೆ ಈಗ OBC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷದ ಸರ್ವ ಸಂಘಟನೆಗೆ ನಾನು ಇವಾಗ ಶ್ರಮಿಸ್ತಾ ಇದ್ದೀನಿ. ನೀವು ಬಿಸ್ನೆಸ್ ರಾಜಕಾರಣಿ ಆಗಿರೋದ್ರಿಂದ ನೀವು ರಾಜಕೀಯ ಮೆಟ್ಟರುಗಳು ಯಾವಾಗ ಆರಂಭ ಆಯಿತು? ಈಗ ಪ್ರೆಸೆಂಟ್ ಪೊಸಿಷನ್ ಈಗ ಯಾವ ಪೊಸಿಷನಲ್ಲಿ ಇದೆ ನಿಮಗೆ ರಾಜಕೀಯವಾಗಿ? ಇವತ್ತು ನಾನು ರಾಜಕೀಯವಾಗಿ ಹೇಳ್ಬೇಕಂದ್ರೆ ನಾನು 2008ರಲ್ಲಿ ಡಿಮಾನಿಟೇಷನ್ ಆಗಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ನಾನು ಹಗರಿಬೊಮ್ಮಳಿ ತಾಲೂಕಾಗಿ ಹೂವಿನಡಗಲಿ ಕ್ಷೇತ್ರಕ್ಕೆ ನನ್ನ ಊರು ಸೇರ್ಪಡೆ ಆಯಿತು. ಆವಾಗ ಏನಾಯಿತು, MP ಪ್ರಕಾಶ್ ಅವರು ಪ್ರತಿನಿಧಿಸ್ತಕ್ಕಂಥ ಹೂವಿನಡಗಲಿ ಕ್ಷೇತ್ರ ಡಿಮಾನಿಟೇಷನ್ ಆದಮೇಲೆ ಅಲ್ಲಿ ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥ ಕ್ಷೇತ್ರ ಆಯಿತು. ಹರಪನಹಳ್ಳಿ ಪರಿಶಿಷ್ಟ ಜಾತಿಗೆ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರ ಆಯಿತು. ಆವಾಗ ಏನು ಮಾಡಿದ್ರು, MP ಪ್ರಕಾಶ್ ಅವರು ಅಲ್ಲಿರ್ತಕ್ಕಂಥ PT ಪರಮೇಶ್ವರ್ ನಾಯ್ಕ ಅವರು 2 ಬಾರಿ ಶಾಸಕರಾಗಿರ್ತಕ್ಕಂಥದ್ದನ್ನ ಕರೆತಂದು ಹೂವಿನಡಗಲಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟು ತಾವು ಅಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡಲಿಕ್ಕೆ ಹೋಗ್ತಾರೆ 2008ರಲ್ಲಿ. ಅಂಥ ಸಂದರ್ಭದಲ್ಲಿ ನನಗೆ ಪರಮೇಶ್ವರ ನಾಯಕರು 2008ರಲ್ಲಿ ಪರಿಚಯ ಆಗ್ತಾರೆ. ಅವರ ಒಂದು ದಾರಿಯಲ್ಲಿ ನಾನು ಮುನ್ನಡೆತೀನಿ. ಅವಾಗ ಅವ್ರ ಜೊತೆಯಲ್ಲೇ ರಾಜಕೀಯವಾಗಿ ನನ್ನ ಮೆಟ್ಟಲನ್ನು ಏರ್ತೇನೆ, ಆರಂಭ ಆಗುತ್ತೆ. ಅದಾದ ನಂತರ 2008ರಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಅವರು ದ್ಯುತಿಗಳಲ್ಲೇ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. 2013ರಲ್ಲಿ ಮತ್ತೆ ಪಕ್ಷ ಸಂಘಟನೆ ಮಾಡಿ ಶಾಸಕರಾಗಿ ಹೂವಿನಡಗಲಿ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ನಂತರ ನಾನು ಅವರ ಬಲಗೈ ಬಂಟನಾಗಿ ಕೆಲಸ ಮಾಡ್ತೇನೆ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ ಕೂಡ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದ 2016ನೇ ಇಸ್ವಿಯಲ್ಲಿ ನನ್ನ ಒಂದು ಪಕ್ಷದ ಚಟುವಟಿಕೆಗಳನ್ನು ಗುರುತಿಸಿ ನಾವು ಹಂಪಸಾಗರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ನಾನು ಅರ್ಜಿಯನ್ನು ಸಲ್ಲಿಸಿ ಟಿಕೆಟ್ ಆಕಾಂಕ್ಷಿಯಾಗಿ. ನೀವು ಜಿಲ್ಲಾ ಪಂಚಾಯತಿ ಅರ್ಜಿ ಆಗೋಕ್ಕೆ ಮುಂಚೆ ನೀವು ಮೊದಲೇನೋ ಜನಪ್ರತಿನಿಧಿ ಆಗಿದ್ದೀರಾ? ನಾನು 2000ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಎಷ್ಟು ವರ್ಷ ಇತ್ತು ಅವಾಗ? 5 ವರ್ಷ ಇದ್ದೆ. ಅಲ್ಲ, ನಿಮ್ಗೆ ಏಜ್ ಎಷ್ಟಿತ್ತು ಅವಾಗ? ನನಗೆ 21 ವರ್ಷ ಇತ್ತು. ನನಗೆ 21 ವರ್ಷ ಇತ್ತು. ಅವಾಗ ನಾನು ರಾಜಕೀಯ ಪ್ರವೇಶ 21 ವರ್ಷ ಪಾದಾರ್ಪಣೆ ಮಾಡಿಲ್ಲ. ಅದ ನಂತರ ಅದೇ ಪಕ್ಷದಲ್ಲಿ ನೀವು ಕೆಲಸ ಮಾಡ್ಕೊಂತ ಅದನ್ನು ಗುರುತಿಸಿ ನಿಮ್ಗೆ 2016ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಟಿಕೆಟ್ ಅನ್ನ ಮಾನ್ಯ ಸಿದ್ದರಾಮಯ್ಯ ಹತ್ರ ನಮ್ಮ ಪೂರ್ವ ಸಮುದಾಯದ ವತಿಯಿಂದ ಇಲ್ಲಿ ಹಡಗಲಿ ಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ, ಹಗರಿಬೊಮ್ಮಳಿ ಕ್ಷೇತ್ರ 3 ಸೇರಿ 4 ಕ್ಷೇತ್ರಗಳು ಜಿಲ್ಲಾ ಪಂಚಾಯತಿ ನಮ್ಮ ಸಮುದಾಯಕ್ಕೆ ಟಿಕೆಟನ್ನು ನಿರಾಕರಿಸಿರ್ತಾರೆ. ಅವಾಗ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಇರ್ತಾರೆ. ಆ ಮೈಸೂರಲ್ಲಿ ನಮ್ಮ ಸಮುದಾಯದವರು ಎಲ್ಲರೂ ಹೋಗಿ ಈ ಥರ ನಮಗೊಂದು ಟಿಕೆಟ್ ಕೊಡಬೇಕು, ನಮಗೆ ಅನ್ಯಾಯ ಆಗಿದೆ ಅಂತ ಕೇಳ್ದೇನೆ ಸಮಾಜದಿಂದ ಆವಾಗ ಸಿದ್ದರಾಮಯ್ಯನವರು PT ಪರಮೇಶ್ವರ ನಾಯ್ಕ ಅವರು ಕಾರ್ಮಿಕ ಸಚಿವರಾಗಿರ್ತಾರೆ. ಒಂದು ಫೋನ್ ಮಾಡಿ ಏನು ನೋಡಯ್ಯ ನಮ್ಮರಿಗೊಬ್ರು ಬಂದಾರ, ಅವ್ರಿಗೊಂದು ಟಿಕೆಟ್ ಕೊಟ್ಟು ಸಿದ್ದರಾಮಯ್ಯನವರಿಂದ ಟಿಕೆಟ್ ಸಿಕ್ತು 2016 ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹಂಪಸಾಗರ ಜಿಲ್ಲಾ ಪಂಚಾಯತ್. ಸಿದ್ದರಾಮಯ್ಯ ಶಿಫಾರಸು ಮೇಲೆ ಸಚಿವ ಕೊಟ್ಟಾರ. ಆವಾಗ ಅವರು ಒಂದು ಫೋನ್ ಮಾಡಿ ಹೇಳ್ತಾರೆ, ಕರೆ ಮಾಡಿ ಆಯ್ತು ಸರ್ ಅಂತಂದೇಳಿ ಒಂದೇ ಮಾತಿಗೆ ಕಾರ್ಮಿಕ ಸಚಿವರದಾಗ ಆಗಿರ್ತಕ್ಕಂಥ PT ಪರಮೇಶ್ವರ ನಾಯ್ಕರು ಒಪ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಹಿಂದಿರುಗ್ತೀವಿ. ಅಲ್ಲಿ ನಂಜನಗೂಡು ಹತ್ರ ಒಂದು ಮಹಾದೇವ ತಾತನ ಮಠ ಇದೆ, ಅಲ್ಲಿ ಹೋಗಿ ನಾವು ನಮಸ್ಕರಿಸಿ ಬರ್ತಾ ಇರ್ತೀವಿ. ಬರ್ಬೇಕಾದ್ಮೇಲೆ ಒಂದು ಅರ್ಧ ದಾರಿ ನಾವು ಪ್ರಯಾಣ ಮಾಡಿದ ತಕ್ಷಣ ನಮಗೊಂದು ಕರೆ ಬರುತ್ತೆ, ನಿನಗೆ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಹಂಪಸಾಗರ ಕ್ಷೇತ್ರದ ಟಿಕೆಟ್ ನಿನಗೆ ಕನ್ಫರ್ಮ್ ಆಗಿದೆ ಅಂತ. ಅವ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ. ತಿರುಗಿ ಮರುದಿನ ಬಂದು BV ಶಿವಯೋಗಿ ಅವರು ಅಖಂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಬಂದು ನನಗೆ B ಫಾರಂ ಅನ್ನು ಕೊಡ್ತಾರೆ. ನಾನು ಉಮೇದುವಾರನಾಗಿ ನಾಮಪತ್ರ ಸಲ್ಲಿಸಿ ನಾನು ಅಭೂತಪೂರ್ವವಾಗಿ ಚುನಾವಣೆ ಮಾಡ್ತೇನೆ, ಚುನಾವಣೆ ಎದುರಿಸ್ತೇನೆ. ಇವತ್ತಿನ ತಾಂತ್ರಿಕ ಒಂದು ಆರ್ಥಿಕ ಒಂದು ಬಲಾಢ್ಯದಿಂದ ಚುನಾವಣೆ ನಡೀತೈತಿ.
ಅಂಥದ್ರಲ್ಲಿ ನಾನು ಸ್ಪರ್ಧೆ ಮಾಡಿ ಇದು ಮಾಡ್ತೇನೆ. ನಂತರ ಆ ಚುನಾವಣೆಯಲ್ಲಿ ಸೋತ್ರ ಗೆದ್ರೆ ನೀವು ಜಿಲ್ಲಾ ಅಲ್ಪ ಪಂಚಾಯತ್ ಮತಗಳಿಂದ ಸೋತೆ ನಾನು. ಸೋತ. ಅಲ್ಪ ಮತಗಳಿಂದ ಸೋತೆ. ಹಾಂ ಅಲ್ಪ ಮತಗಳಿಂದ ಸೋತಾದರೂ ಕೂಡ ನಾನು ಸುಮ್ಮನೆ ಕೂಡಲಿಲ್ಲ. ಹಾಂ ಮಾನ್ಯ ಪರಮೇಶ್ವರ ನಾಯಕರಾಗಿರ್ತಕ್ಕಂಥ ಒಂದು ಅವರ ಅಧಿಕಾರ ಏನಿತ್ತು, ಅವರ ಮನವನ್ನು ಗೆದ್ದು, ಅವರ ಮನಸ್ಸನ್ನು ಗೆದ್ದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದೆ. 2016ರಲ್ಲಿ ಗೌರ್ಮೆಂಟ್ 18 ತನಕ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಮಿನಿಸ್ಟ್ರು PTP ಅವರು ಇದ್ರು. ಆ ಸೋತ ನಂತರ ನೀವು ನಿಮ್ಮ ಕ್ಷೇತ್ರಕ್ಕೆ ಅಥವಾ ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಮುಖಾಂತರ ಮಾಡಿಸಿದ್ರಿ? ಅಲ್ಲಿ ನಾವು ನಮ್ಮ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಮಂತ್ರಿ ಇದ್ದಾಗ 100 ಐ.ಟಿ.ಐ ಕಾಲೇಜುಗಳನ್ನು ಅವರಲ್ಲೇ ಇದ್ದು, ಹಂಗಾಗಿ ಹಂಸಾಗರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಗೆ ಒಂದು ಐ.ಟಿ.ಐ ಕಾಲೇಜನ್ನು ನಾನು ಮಂಜೂರು ಮಾಡಿಸಿದ್ದೆ. ಗೌರ್ಮೆಂಟ್ ಐ.ಟಿ.ಐ ಕಾಲೇಜನ್ನು. ಅವತ್ತು ಪ್ರೈವೇಟ್ ಐ.ಟಿ.ಐ ಕಾಲೇಜು ಮತ್ತು ಗೌರ್ಮೆಂಟ್ ಐ.ಟಿ.ಐ ಕಾಲೇಜು ಅಖಂಡ ಬಳ್ಳಾರಿ ಜಿಲ್ಲೆಯಿಂದ 2ರಿಂದ 3 ಇದ್ವು. ಅಂತ ಒಂದು ಹೋಬಳಿಗೆ ನಾನು ಮಂಜೂರು ಮಾಡಿಸಿದ್ದೆ. ಹೋಬಳಿಗೆ ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳು ದೇವಸ್ಥಾನಕ್ಕಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರ ಮನ ಗೆದ್ದು ಅವ್ರ ಮುಖಾಂತರ ನಾನು ಆ ಕ್ಷೇತ್ರಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿರೋದ್ರಿಂದ ನಾನು ಇವತ್ತು ಕೂಡ ಕ್ಷೇತ್ರದಲ್ಲಿ ನನ್ನ ಅಭಿಮಾನಿಗಳು ನಾನು ಎಲ್ಲಿ ಹೋದರೂ ಕೂಡ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಈಗ ನೀವು ಜಿಲ್ಲಾ ಪಂಚಾಯತಿ ಸೋತ್ರಿ 2016ರಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರಿ. ಆ ಒಂದು ಸೋತ ನಂತರ ಪಕ್ಷ ನಿಮ್ಮನ್ನು ಗುರುತಿಸಿ ಮತ್ತೇನಾದ್ರು ಒಂದು ವೇದಿಕೆ ಕೊಡುತ್ತಾ? ಪಕ್ಷದ ವೇದಿಕೆ ಕೊಡುತ್ತಾ? ಇಲ್ಲ, ಪಕ್ಷದಲ್ಲಿ ವೇದಿಕೆ ಕೊಡಲಿಕ್ಕೆ ಏನಾಯಿತು ಅಂದರೆ, ನನ್ನ ಒಂದು ಗುರುತಿಸಿ OBC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಅಖಂಡ ಬಳ್ಳಾರಿ ಇದ್ದಾಗ ನನಗೆ ನೇಮಕ ಮಾಡಿದರು. ಆವಾಗ ನಾನು ಏನು ಮಾಡಿದೆ, ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ವೇಣುಗೋಪಾಲ್ ಅಂತ ಇದ್ರು, MC ವೇಣುಗೋಪಾಲ್ ಅಂತ, ASC ಮೆಂಬರ್ ಆಗಿಲ್ಲ ಅವ್ರ ಮುಖಾಂತರ ನಾನು ಅವತ್ತು ಆದೇಶ ಕಾಪಿಯನ್ನು ತಂದು ಇಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಮಾಡಿ ಆ ಒಂದು ಹುದ್ದೆಯಲ್ಲಿ ಹಿಂದುಳಿದ ವರ್ಗದಲ್ಲಿ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳನ್ನು ಅವರ ಒಂದು ದಿನಾಚರಣೆಯನ್ನು, ಅವರ ಒಂದು ಕಾರ್ಯಕ್ರಮಗಳನ್ನು, ಆಮೇಲೆ ಹಾಸ್ಟೆಲ್ಗಳನ್ನು, ಆಮೇಲೆ ಇನ್ನೂ ಅನೇಕ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮಗೆ ಏನಿತ್ತಂದ್ರೆ ದೇವರಾಜ್ ಅರಸು ಅವರ ದಿನಾಚರಣೆಯನ್ನು ಅಭೂತಪೂರ್ವವಾಗಿ ಮಾಡ್ತಿದ್ದೆ ನಾನು. ಹಾಗೆ ಮಾಡ್ತೀನಿ. ಪ್ರತಿ ವರ್ಷನೂ ಕೂಡ ಅವ್ರು ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗದ ಆಯೋಗದ